ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಭಾರ್ಗವಿ ತನ್ನ ತಂದೆಯನ್ನು ಕೋರ್ಟಿಗೆ ಕರ್ಕೊಂಡು ಬರಬೇಕು ಅನ್ನೋ ಆಸೆ ಏನು ಖಂಡಿತವಾಗ್ಲೂ ಕೂಡ ಫುಲ್ಫಿಲ್ ಆಯಿತು. ಆದರೆ ತದನಂತರ ಆಗಿದ್ದಂಥ ಅನಾಹುತ ನಿಜಕ್ಕೂ ಕೂಡ ಘೋರ ಅಂತಾನೆ ಹೇಳ್ಬೋದು. ಹಾಗಿದ್ರೆ ಏನಾಯಿತು ಅಂಥದ್ದು ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಭಾರ್ಗವಿ ಮತ್ತು ಅರ್ಜುನ್ ಇಬ್ಬರು ಕೂಡ ಸೇರಿಕೊಂಡು ರವೀಂದ್ರ ಅವರು ಮತ್ತೆ ಕೋರ್ಟ್ಗೆ ಹೋಗೋದಕ್ಕೆ ಒಪ್ಪಿಗೆ ಕೊಡೋ ಹಾಗೆ ಮಾಡ್ತಾರೆ. ಕೊನೆಗೂ ಮಕ್ಕಳು ಮನಸ್ಸಿಗೆ ನೋವು ಮಾಡಬಾರ್ದು ಅಂತ ಯೋಚನೆ ಮಾಡಿದಂಥ ರವೀಂದ್ರ ಅವರು ಮಕ್ಕಳ ಖುಷಿಗೋಸ್ಕರ ಮತ್ತೆ ಲಾ ಪ್ರಾಕ್ಟೀಸ್ ಮಾಡ್ತೀನಿ ಅಂತ ಒಪ್ಕೋತಾರೆ. ಈ ಕಡೆ ರವೀಂದ್ರ ಅವರು ಲಾ ಪ್ರಾಕ್ಟೀಸ್ ಮಾಡ್ತೀನಿ ಅಂತ ಒಪ್ಕೊಂಡಿದ್ದಕ್ಕೆ ಆ ಕಡೆ JP ಕೂಡ ತಲೆ ಕೆಡಿಸ್ಕೊಂಡಿದ್ದಾರೆ, ಈ ಕಡೆ ಶಕ್ತಿ ಕೂಡ ತಲೆ ಕೆಡಿಸ್ಕೊಂಡಿದ್ದಾರೆ. ಅದರಲ್ಲೂ ಶಕ್ತಿ ಅಂತೂ JP ಪಾಟೀಲ್ಗೆ ಕಾಲ್ ಮಾಡಿದ್ದ ರವೀಂದ್ರ ಮತ್ತೆ ಕೋರ್ಟಿಗೆ ಬರ್ತದಾನೆ. ಖಂಡಿತವಾಗ್ಲೂ ಈ ಬಾರಿ ಏನಾದರೂ ಹೆಚ್ಚು ಕಡಿಮೆ ಆಯಿತು ಅಂದರೆ ನಾನು ಖಂಡಿತ ನೋಡ್ಕೊಂಡು ಸುಮ್ಮನೆ ಇರೋನಲ್ಲ. ಅವತ್ತು ನನ್ನ ಮಗ ಮತ್ತು ನನ್ನ ಹೆಂಡತಿ ಜೈಲಿಗೆ ಹೋಗ್ತಾ ಇದ್ರು ಕೂಡ ನಾನು ಸುಮ್ಮನಿದ್ದೆ ಅಂತ ಅಂದರೆ ಇವಾಗಲೂ ಕೂಡ ನನ್ನ ಕೈ ಕೋಳ ಹಾಕಿಸ್ಕೊಂಡು ಸುಮ್ಮನೆ ಇರ್ತೀನಿ ಅಂದ್ಕೊಂಡ್ರೆ ಅದು ನೀನು ಮುಟ್ಟಾಳ್ತನ JP. ನಿಜಕ್ಕೂ ಎಲ್ಲರೂ ಅಂದ್ಕೊಂಡಿದ್ದಾರೆ ನನ್ನಿಂದ ನೀನು ಹಾಳಾಗಿದೆಯಾ ಅಂತ. ಆದರೆ ಕೋರ್ಟನ್ನು ಹಾಕೊಂಡಿರ್ತಕ್ಕಂಥ ರಿಯಲ್ ವಿಲನ್ ನೀನು ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲ. ನೀನು ಎಂಥ ದೊಡ್ಡ ಖಳನಾಯಕ ಅನ್ನೋದು ನಿನಗೆ ಗೊತ್ತಿದೆ ಅಲ್ವಾ ಅಂತ ಹೇಳಿ ಎಚ್ಚರಿಸ್ತಾರೆ. ಜೊತೆಗೆ ನಾನೇನಾದರೂ ಜೈಲಿಗೆ ಹೋದರೆ ಖಂಡಿತವಾಗ್ಲೂ ನಿನ್ನ ಜೊತೆಯಾಗೇ ಜೈಲಿಗೆ ಹೋಗ್ತೀನಿ, ನಿನ್ನನ್ನು ಕೂಡ ಕರ್ಕೊಂಡೇ ಹೋಗ್ತೀನಿ, ನಿನ್ನ ಕರ್ಮಕಾಂಡವನ್ನು ಕೂಡ ಬೈಲ್ ಮಾಡ್ತೀನಿ, ನನ್ನ ಸಾಮ್ರಾಜ್ಯ ನೆಲಸಮ ಆಗ್ತಿದ್ದಾಗೆ ನಿನ್ನನ್ನು ಕೂಡ ನೆಲಸಮ ಮಾಡ್ತೀನಿ ಅನ್ನೋದನ್ನು ಎಚ್ಚರಿಕೆ ಇರಲಿ ಅನ್ನೋ ರೀತಿಯಲ್ಲಿ ಇಲ್ಲಿ ಶಕ್ತಿ ಪ್ರಸಾದ್ JPಗೆ ಮಾತನಾಡ್ತಾರೆ. JP ಮಾತನ್ನ ಕೇಳಿದ್ದೆ ಗಡಗಡ ಅಂತ ನಡಕ್ತಿದ್ದಾರೆ. ಜಸ್ಟ್ ಮಾತು ಕೇಳ್ತಿದ್ದಾಗೆ ಇಷ್ಟರ ಮಟ್ಟಿಗೆ ನಡಕ್ತಿದ್ದಾರೆ ಅಂದರೆ ರಿಯಲ್ ಆಗಿ ಏನಾಗಿರಬಹುದು ಅನ್ನೋದನ್ನ ಖಂಡಿತವಾಗ್ಲೂ ಊಹಿಸ್ಕೋಬಹುದು ಅಂತಾನೆ ಹೇಳ್ಬೋದು. ತದನಂತರ ಇಲ್ಲಿ JP ನೋಡು ಶಕ್ತಿ ನೀನೇನು ಯೋಚನೆ ಮಾಡಬೇಡ ನಾನಿದ್ದೀನಿ ಅಂತ ಹೇಳ್ತಾರೆ. ಆ ಕಡೆ ಶಕ್ತಿಗೆ ಅನಾಮಿಕ ಲೇಡಿ ಕೂಡ ಕಾಲ್ ಮಾಡ್ತಾರೆ. ಅನಾಮಿಕ ಲೇಡಿಯ ಹೆಸರು ಗಂಗಾ ಅಂತಕ್ಕಂಥ ಲೇಡಿ ಇವತ್ತು ಶಕ್ತಿ ಪ್ರಸಾದ್ ಮತ್ತು JP ಪಾಟೀಲ್ನ ಸೂತ್ರಧಾರಿ ಅಂತಾನೆ ಹೇಳ್ಬೋದು. ಯಾಕಂದರೆ ಶಕ್ತಿ ಇವತ್ತು ರಾಜಕೀಯವಾಗಿ ಬೆಳೆದಿದ್ದಾರೆ ಅಂದರೆ ಮಂತ್ರಿಗಿರಿಯಲ್ಲಿ ಇದ್ರು ಅಂದರೆ ಅದಕ್ಕೆಲ್ಲ ಕಾರಣ ಅದೇ ಅನಾಮಿಕ ಲೇಡಿ ಗಂಗಾ. ಇವತ್ತು JP ಪಾಟೀಲ್ ದೊಡ್ಡ ಲಾಯರ್ ಆಗಿದ್ದಾರೆ ಅನ್ನೋದಕ್ಕೂ ಕೂಡ ಕಾರಣನೇ ಅನಾಮಿಕ ಲೇಡಿ ಗಂಗಾ ಕೂಡ ಕಾಲ್ ಮಾಡಿದ್ದೆ ಆ ರವಿ ಮತ್ತೆ ಕೋರ್ಟಿಗೆ ಬರ್ತದಾನಂತ. ಅವನು ಏನಾದರೂ ನನ್ನ ಹಳೆ ಕೇಸನ್ನು ತೆಗೆದ್ರೆ ಖಂಡಿತ ಅದು ನನ್ನ ಕಥೆಯನ್ನು ಮುಗಿಸದ, ಖಂಡಿತವಾಗ್ಲೂ ಅದಕ್ಕೂ ಮುನ್ನ ನಾನು ನಿಮ್ಮ ಕಥೆಯನ್ನು ಮುಗಿಸ್ಬೇಕಾಗತ್ತೆ ಅಂತ ಶಕ್ತಿಗೆ ಎಚ್ಚರಿಸ್ತಾರ. ಆಗ ಶಕ್ತಿ ನೀನೇನು ಯೋಚನೆ ಮಾಡಬೇಡ ಗಂಗಾ, ನನ್ನ ಮಗ ಹೋಗಿ ಇಡೀ ಮನೆಯಲ್ಲೆಲ್ಲ ಹುಡುಕಾಡಿ ಬಂದಿದ್ದಾನೆ, ಯಾವುದೇ ರೀತಿ ಫೈಲ್ಸ್ ಇಲ್ಲ, ನಿಜಕ್ಕೂ ಕೂಡ ಅವನಿನ್ನೂ ಕೂಡ ಹಳೆಯದ್ರಿಂದ ಹೊರಗಡೆ ಬಂದಿಲ್ಲ, ಈಗಲೂ ಕೂಡ ಭಯ ಅವನನ್ನು ಕಾಡ್ತಾನೆ ಇದೆ, ನೀನು ಯಾಕೆ ಯೋಚನೆ ಮಾಡ್ತಿದ್ಯಾ ಅಂತಾನೆ ರವೀಂದ್ರ ಭಟ್ಕಳ್ ಬಗ್ಗೆ ಶಕ್ತಿ ಪ್ರಸಾದ್ ಅವರು ಅನಾಮಿಕ ಲೇಡಿ ಜೊತೆ ಮಾತನಾಡ್ತಾರೆ. ನೀನು ಹೇಳಿದ್ದೇನಾದರೂ ಉಲ್ಟಾ ಹೊಡೆದ್ರೆ ಖಂಡಿತವಾಗ್ಲೂ ನಾನಂತೂ ಸುಮ್ಮನಿರೋಳಲ್ಲ, ಖಂಡಿತ ನಿನ್ನ ಕಥೆಯನ್ನು ಮುಗಿಸ್ಬೇಕಾಗತ್ತೆ ಅಂತ ಹೇಳಿ ಎಚ್ಚರಿಸ್ತಾರೆ. ತದನಂತರ JP ಯಾಕೋ ಈಗ ಅವನ ಹವಾ ಕಡಿಮೆ ಆಗಿದೆಯಲ್ಲ, ಅವನ ಕಥೆಯನ್ನು ಕೂಡ ಮುಗಿಸ್ಬಿಡ್ಲ ಅಂತ ಹೇಳಿ ಅನಾಮಿಕ ಲೇಡಿ ಹೇಳಿದಾಗ ಬೇಡ, ಅವನೇನೋ ಒಂದು ಕೇಸಲ್ಲಿ ಸೋತಿರ್ಬೋದು, ಖಂಡಿತ ಮತ್ತೆ ಎಚ್ಚೆತ್ಕೋತಾನೆ ಅಂತ ಹೇಳಿ ಶಕ್ತಿ ಪ್ರಸಾದ್ ಹೇಳ್ತಾರೆ. ಹಾಗಂದು ಮಾತ್ರಕ್ಕೆ ಅನಾಮಿಕ ಲೇಡಿ ಸುಮ್ಮನೆ ಇರ್ತಾರ? ಖಂಡಿತ ಎಲ್ಲ ಯೋಚನೆ ಮಾಡ್ತಾರೆ. ಏನಾದರೂ ಬಂದರೆ ಏನು ಮಾಡೋದು, ಇಲ್ಲ ರವಿ ಏನಾದರೂ ಹಳೆ ಕೇಸನ್ನು ರಿಓಪನ್ ಮಾಡಿದ್ರೆ ಖಂಡಿತ ಆಪತ್ತು ನನಗೇನ, ಖಂಡಿತ ಅದಕ್ಕೂ ಮುನ್ನಾನೇ ಈ ರವಿ ಕಥೆಯನ್ನೇ ಮುಗಿಸ್ಬಿಡ್ಬೇಕು ಅಂತ ಹೇಳಿ ಹೊಂಚಾಗ್ತಿದ್ದಾರೆ, ದೊಡ್ಡ ಸ್ಕೆಚನ್ನೇ ಮಾಡ್ತಿದ್ದಾರೆ. ಈ ಒಂದು ಸುಳಿವು ರವೀಂದ್ರ ಅವ್ರಿಗೆ ಮೊದಲೇ ಕೂಡ ಗೊತ್ತಿತ್ತು. ಅದೇ ಕಾರಣಕ್ಕೇನ ಅವರು ಯಾವುದೇ ರೀತಿಯಲ್ಲೂ ಕೂಡ ಲಾ ಪ್ರಾಕ್ಟೀಸ್ ಮಾಡೋದಕ್ಕೆ ಒಪ್ಕೊಂಡಿರಲಿಲ್ಲ. ಬಟ್ ಮಕ್ಕಳ ಒತ್ತಾಯಕ್ಕೆ ಒಪ್ಕೋಬೇಕಾಯಿತು. ಈಗ ಅರ್ಜುನ್ ಹತ್ರ ಬಂದು ನನಗೇನಾದರೂ ಹೆಚ್ಚು ಕಡಿಮೆ ಆಯಿತು ಅಂದರೆ ಸಂಧ್ಯಾ ಥರನೋ ಕಲ್ಪನಾ ಗಂಡನ ಥರನೋ ಖಂಡಿತವಾಗ್ಲೂ ನೀನು ನನ್ನ ಕುಟುಂಬವನ್ನು ನೋಡ್ಕೋಬೇಕು ಅಂತ ಹೇಳಿ ಅರ್ಜುನ್ ಹತ್ರ ಮಾತು ತಗೋತಾರೆ. ತದನಂತರ ಇಲ್ಲಿ ಹೊರಗಡೆ ಹೋಗಿದ್ದಾಗ ರವೀಂದ್ರ ಅವ್ರಿಗೆ ಒಂದು ತಂದೆ ತಾಯಿಯನ್ನು ನೋಡ್ತಾರೆ. ಆ ತಂದೆ ತಾಯಿ ತುಂಬ ಗೋಳಾಡ್ತಾ ಇರ್ತಾರೆ. ಬಿಕಾಸ್ ಅವ್ರ ಮಗುವನ್ನು ಅವರು ಕಳ್ಕೊಂಡಿರ್ತಾರೆ, ಅವರ ಮಗು ಕಾಣೆ ಆಗಿರತ್ತ. ಅದನ್ನು ಇನ್ಸ್ಪೆಕ್ಟರ್ ವಿಜಯ್ ಕುಮಾರ್ ಹತ್ರ ಹೇಳ್ತಿದ್ದಾರೆ, ಕಂಪ್ಲೇಂಟ್ ತಗೊಳ್ಳಿ ಅಂತ ಕೇಳ್ಕೊತಿದ್ದಾರೆ, ಕಾಲು ಇಟ್ಕೋತಿದ್ದಾರೆ. ಬಟ್ ಇನ್ಸ್ಪೆಕ್ಟರ್ ಅಂತೂ ದುಡ್ಡು ಕೊಡೋದೇ ಹೊರತು ಯಾವುದೇ ಕಾರಣಕ್ಕೂ ಕಂಪ್ಲೇಂಟ್ ತಗೊಳ್ಳೋದಿಲ್ಲ ಅಂತ ಕಡ್ಡಿ ಮುರಿದಾಗೆ ಹೇಳಿ ಹೋಗ್ಬಿಡ್ತಾರೆ. ಇತ್ತ ಕಡೆ ಅದೇ ಮಗು ಕಳೆದೋಗಿರೋ ವಿಷಯದಲ್ಲಿ ಕಾಂಟ್ರಾಕ್ಟರ್ ಇಂಟರ್ಫಿಯರೆನ್ಸ್ ಇದೆ ಅಂತ ಹೇಳಿ ಆ ತಂದೆ ತಾಯಿ ಅನುಮಾನ ಪಡ್ತಿದ್ದಾರೆ. ಅದೇ ಕಾರಣಕ್ಕೆ ಆ ಕಾಂಟ್ರಾಕ್ಟರ್ ಬೃಂದ ಹೆಲ್ಪಿಂದಾಗಿ JP ಪಾಟೀಲ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ. JP ಪಾಟೀಲ್ ಮುಂದೆ ನಂದೇನೂ ತಪ್ಪಿಲ್ಲ, ಒಂದು ಮಗು ಕಳವಾಗಿದೆ, ನಾನು ಅವ್ರಿಗೆ ಕೆಲಸ ಕೊಟ್ಟೆ, ನನ್ನ ಮೇಲೆ ಅನುಮಾನ ಪಟ್ಟಿದ್ದಾರೆ, ಪ್ಲೀಸ್ ದಯವಿಟ್ಟು ಇದರಲ್ಲಿ ನನ್ನ ಮರ್ಯಾದೆ ಹೋಗಬಾರ್ದು, ನನ್ನನ್ನು ನೀವೇ ಕಾಪಾಡಬೇಕು ಅಂತ ಹೇಳಿ ಕಾಂಟ್ರಾಕ್ಟರ್ ಕೂಡ JP ಪಾಟೀಲ್ ಹತ್ರ ಕೋರ್ಕೋತಾರೆ. ಇತ್ತ ಕಡೆ ತನ್ನ ಗಂಡ ಇಂಥ ಒಂದು ಚಿಕ್ಕ ಕೇಸೆಲ್ಲ ತೊಗೋಬೇಕಂತ ನಿರ್ಮಲ್ ಅವರು ಹೇಳಿದಾಗ ಬೃಂದ ತೊಗೊಳ್ಳೇಬೇಕಾಗತ್ತೆ ಅಂತ. ಯಾಕಂದರೆ ಈಗ ಮಾವ ಸೋತಿರೋದ್ರಿಂದ ಎಲ್ಲರೂ ಕೂಡ ಆಡ್ಕೋತಿದ್ದಾರೆ, ಆಡ್ಕೊಳ್ಳೋರ ಬಾಯಿನ ಗೆದ್ದು ಮುಚ್ಚಿಸ್ಬೇಕಾಗತ್ತೆ.
ಇನ್ನು ಜೆ ಪಿ ಹವಾ ಇದೆ ಅಂತ ತೋರಿಸ್ಬೇಕಾಗತ್ತೆ ಅಂತ ಹೇಳ್ತಾರೆ. ಅದರ ನಡುವೆ ಶಕುಂತಲಾ ಬಂದಿದೆ, ಬೇಡ ಮಗ್ನ ಈ ಕೇಸನ್ನು ತಗೋಬೇಡ, ಇವನ್ನ ನೋಡ್ತಿದ್ರೆ ನ್ಯಾಯವಂತ ಅಂತ ಅನ್ನಿಸ್ತಿಲ್ಲ, ಅವ್ನ ಕಣ್ಗಳಲ್ಲಿ ಸುಳ್ಳು ಹೇಳ್ತಿರೋದು ಕಾಣಿಸ್ತಿದೆ, ಬೇಡ ಇದು ನಿನ್ಗೆ ಅಪಾಯ ತಂದಿಡುತ್ತೆ ಅಂತ ಅಮ್ಮ ಎಚ್ಚರಿಸ್ತಾರೆ. ಆದರೆ ಅಮ್ಮ ಎಚ್ಚರಿಕೆಯ ಮಾತುಗಳನ್ನು ಪ್ರತಿ ಬಾರಿ ಕಡೆಗಣಿಸ್ತಕ್ಕಂಥ ಜೆ ಪಿ ಇಲ್ಲಿ ಬೃಂದಾ ಮಾತನ್ನೇ ನಂಬ್ತಿದ್ದಾರೆ. ಬೃಂದಾ ಮತ್ತೆ ತಗೊಳ್ಳಿ ಅಂತಿದ್ದಾಗೆ ಶಕುಂತಲಾ ಅವರು ಒಂದೇ ಮಾತು ಹೇಳ್ತಾರೆ, ನಿನ್ನ ಸೊಸೆನ ನಂಬ್ಕೊಂಡು ನಿನ್ನ ಹಾಳಾಗ್ತದೆ, ಖಂಡಿತ ಅವಳೇ ನಿನಗೆ ಒಂದಿನ ಕೆಡ್ಡ ತೋಡ್ತಾಳೆ, ಒಂದಿನ ನಿನಗೆ ಅವಳೇ ಮೆತ್ತಾಗ್ತಾಳೆ ಅಂತ ಹೇಳಿದೆ. ಅಲ್ಲಿಂದ ಹೊರಟ್ಬಿಡ್ತಾರೆ. ತದನಂತರ ಇಲ್ಲಿ ಶಕ್ತಿ ಅವರ ಜೆ ಪಿ ಪಾಟೀಲ್ ಆ ಕಾಂಟ್ರಾಕ್ಟರ್ ಕೇಸನ್ನು ತಗೋತಿದ್ದಾರೆ. ಆದರೆ ಅವ್ರಿಗೆ ಒಂದು ಸುಳಿವು ಕೂಡ ಇಲ್ಲ ಮುಂದೆ ಏನಾಗಬಹುದು ಅಂತಕ್ಕಂಥದ್ದು. ಇತ್ತ ಕಡೆ ರವೀಂದ್ರ ಅವರು ಆ ತಂದೆ ತಾಯಿಗೆ ಆಸರೆ ಆಗ್ತಾರೆ. ನೀವೇನು ಯೋಚನೆ ಮಾಡಬೇಡಿ, ಈ ಇನ್ಸ್ಪೆಕ್ಟರ್ ಕೇಸ್ ತಗೋಬೇಕು, ಆ ರೀತಿ ನಾವು ಮಾಡೋಣ, ಕೋರ್ಟ್ಗೆ ಹೋಗೋಣ, ಲಾಯರ್ ಮುಖಾಂತರ ನಾವು ಈ ಕೇಸನ್ನು ಮತ್ತೆ ಓಪನ್ ಮಾಡಿಸೋಣ, ತಗೊಳ್ಳೋ ಹಾಗೆ ಮಾಡೋಣ ಅಂತ ಹೇಳಿದಾಗ ನಮ್ಮ ಹತ್ರ ದುಡ್ಡಿಲ್ಲ, ಯಾವ ಲಾಯರ್ ತಾನೇ ನಮ್ಮ ಕೆಲಸ ಮಾಡಿಕೊಡ್ತಾರ ಅಂದಾಗ ನನ್ನ ಮಗಳಿದ್ದಾಳಲ್ವ, ನನ್ನ ಮಗಳಿರೋದೇ ನಿಮ್ಮಂಥವ್ರಿಗೆ ಹೆಲ್ಪ್ ಮಾಡೋದಕ್ಕೆ, ಖಂಡಿತ ಅವಳು ನಿಮಗೆ ಕೆಲಸ ಮಾಡಿಕೊಡ್ತಾಳೆ, ಬನ್ನಿ ಅಂತ ಹೇಳಿ ಮನೆ ಕರ್ಕೊಂಡು ಬರ್ತಾರೆ. ಅರ್ಜುನ್ ಹತ್ರ ಕೇಸ್ ವಿಷಯವನ್ನ ಮಾತಾಡ್ತಾರೆ, ಹೇಗಾಯ್ತು ಏನಾಯ್ತು ಎಲ್ಲವನ್ನ ಕೂಡ ಅರ್ಜುನ್ ಕೂಡ ವಿಚಾರಣೆ ಮಾಡ್ತಾರೆ. ಆಗ 3 ಮಕ್ಕಳು ತಪ್ಪಿಸ್ಕೊಂಡಿದ್ದಾರೆ ಅಂತ ಗೊತ್ತಾಗುತ್ತೆ, ಅದು ಬೇರೆಯವರ ಮಕ್ಕಳಾಗಿರತ್ತ. ಆದರೆ ಈ ಒಂದು ಕೇಸನ್ನು ಆದಷ್ಟು ಬೇಗ ಹಾಕಬೇಕು ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಕ್ಕಂಥ ಅರ್ಜುನ್ ಮತ್ತು ರವೀಂದ್ರಗೆ ಒಂದು ಬಿಗ್ ಶಾಕ್ ಕೊಡೋದು ಭಾರ್ಗವಿ. ಯಾಕಂದರೆ ಭಾರ್ಗವಿ ನಾನಾಗಲಿ ಅರ್ಜುನ್ ಆಗಲಿ ಕೇಸ್ನ ತಗೊಳ್ಳೋದಿಲ್ಲ ಅಂತ ಹೇಳ್ಬಿಡ್ತಾರೆ. ಈ ಕಡೆ ರವೀಂದ್ರ ಅವ್ರಿಗೆ ತುಂಬಾ ಬೇಜಾರು ಆಗ್ತದೆ, ಏನು ಮಗಳೇ ಈ ರೀತಿ ಮಾತಾಡ್ತಿದ್ಯಾ, ನೀವಿಬ್ರು ಕೇಸ್ ತಗೊಳ್ಳಿಲ್ಲ ಅಂದರೆ ಇನ್ಯಾರು ಕೇಸ್ ತಗೊಂಡು ಆ ತಂದೆ ತಾಯಿಗೆ ನ್ಯಾಯ ಕೊಡಿಸಿ ಅವರ ಮಗಳನ್ನ ಹೊಡ್ಕೊಡ್ಸ್ತಾರ, ನೀವೇ ತಗೋಬೇಕಲ್ವಾ ಅಂತ ಹೇಳಿದಾಗ, ಇಲ್ಲಪ್ಪ ಈ ಒಂದು ಕೇಸ್ ನಿಜವಾಗ್ಲೂ ಸೀರಿಯಸ್ ಆಗಿದೆ, ಈ ಕೇಸನ್ನು ನೀವೇ ತಗೋಬೇಕು, ನಿಮ್ಮಿಂದ ಮಾತ್ರ ಈ ಮಗುವನ್ನು ಹುಡುಕಿ ಅವ್ರಿಗೆ ನ್ಯಾಯ ಕೊಡಿಸೋದಕ್ಕೆ ಸಾಧ್ಯ ಅಂತ ಹೇಳಿದಾಗ ರವೀಂದ್ರ ಅವ್ರಿಗೂ ಕೂಡ ಅನ್ಸುತ್ತೆ. ಕೊನೆಗೂ ಕೂಡ ಕೇಸನ್ನು ತೆಗೆದುಕೊಳ್ಳೋದಕ್ಕೆ ಒಪ್ಕೋತಾರೆ, ಭರವಸೆಯನ್ನು ಕೂಡ ತಂದೆ ತಾಯಿಗೆ ಕೊಡ್ತಾರೆ. ತದನಂತರ ಇಲ್ಲಿ ಅವರ ಷಷ್ಠಿ ಪೂರ್ತಿ ಸಮಾರಂಭವನ್ನು ಮಾಡಬೇಕು, 60 ವರ್ಷ ತುಂಬ್ತದೆ ಅಂತ ಹೇಳಿ ಭಾರ್ಗವಿ ಮತ್ತು ಅರ್ಜುನ್ ಯೋಚನೆ ಮಾಡ್ತಾರೆ. ರವೀಂದ್ರ ಅವ್ರಿಗೆ ಬಿಗ್ ಸರ್ಪ್ರೈಸನ್ನು ಕೊಡ್ತಾರೆ. ಪ್ರಾರಂಭದಲ್ಲಿ ಅದು ಬೇಡ ಅಂತ ಹೇಳ್ತಾರೆ ರವೀಂದ್ರ ಅವರು, ಬಿಕಾಸ್ 2 ಕುಟುಂಬ ಕೂಡ ಮಾತಾಡೋದಿಲ್ಲ, ಸಾಕಷ್ಟು ಪ್ರಾಬ್ಲಮ್ಸ್ ಇದೆ, ಅರ್ಜುನ್ ಭಾರ್ಗವಿ ಬೇರೆ ಇಲ್ಲಿದ್ದಾರೆ, ಬೇಕಿದೆಯಾ ಇಂಥ ಸಂದರ್ಭದಲ್ಲಿ ಅಂತ. ಬಟ್ ಈ ಒಂದು ಸಮಾರಂಭದ ಮುಖಾಂತರ ಇಬ್ಬರು ಫ್ಯಾಮಿಲಿ ಕೂಡ ಒಂದಾಗುತ್ತೆ, ಆ ಭರವಸೆ ನಾವು ಕೊಡ್ತೀವಿ ಅಂದಾಗ ಅದಕ್ಕೆ ರವೀಂದ್ರ ಅವರು ಒಪ್ಕೋತಾರೆ. ನಂತರ ಬೆಳಗ್ಗೆ ಆಗ್ತಿದ್ದಾಗನೇ ರವೀಂದ್ರ ಅವರು ಮತ್ತೆ ಕೋರ್ಟ್ಗೆ ಹೊರಟಿದ್ದಾರೆ. ಹೆಂಡತಿಗೆ ತುಂಬ ಖುಷಿ ಆಗ್ತಿದೆ, ದೇವ್ರ ಪೂಜೆ ಮಾಡಿ ಮಂಗಳಾರತಿಯನ್ನು ಕೊಟ್ಟು ಆರತಿ ತೆಗೆದು ತನ್ನ ಗಂಡನನ್ನು ಕಳಿಸ್ಕೊಡ್ತಿದ್ದಾರೆ. ಮಕ್ಕಳ ಖುಷಿಯನ್ನು ನೋಡಿದ ರವೀಂದ್ರ ಅವರು ಕೂಡ ತುಂಬ ಖುಷಿಯಿಂದಾನೇ ಕೋರ್ಟ್ಗೆ ಹೋಗ್ತಾರೆ. ಇದರ ನಡುವೆ ರವೀಂದ್ರ ಕಥೆಯನ್ನು ಮುಗಿಸ್ಬೇಕು ಅಂತ ಅನಾಮಿಕಾ ಲೇಡಿ ಹೊಂಚಾಕಿದ್ರೆ, ಈ ಕಡೆ ಜೆ ಪಿಗೆ ರವೀಂದ್ರನೇ ನನ್ನ ವಿರುದ್ಧ ಈ ಕೇಸಲ್ಲಿ ನಿಂತಿರುವುದು ಅನ್ನೋ ವಿಷಯ ಗೊತ್ತಾಗಿದ್ದ ತಡ ಮತ್ತೆ ಸೋತ್ ಬಿಡ್ತೀನೇನು ಅನ್ನೋ ಭಯ ಶುರುವಾಗಿದೆ. ಬೃಂದಾ ಹತ್ರ ಹೇಳ್ಕೋತಾರೆ. ಬೃಂದಾ ಹೀಗೆ ಆದರೂ ಮಾಡಿ ಈ ಕೇಸಿಂದ ಅಪ್ಪ ಆಚೆ ಬರೋ ಹಾಗೆ ಮಾಡ್ತೀನಿ ಅಂತ ಕೋರ್ಟಿಗೆ ಬರ್ತಾಳೆ. ಭಾರ್ಗವಿ ಜೊತೆ ಮಾತನಾಡ್ತಾಳೆ. ಅಪ್ಪಂಗೆ ಯಾಕೆ ಬೇಕಾಗಿತ್ತು, ಮನೇಲಿ ಆರಾಮಾಗಿರ್ಬಹುದಲ್ವಾ, ಈ ಇದೆಲ್ಲ ಬೇಕಿದ್ಯಾ ಅಂದಾಗ ತುಂಬ ನಾಟಕ ಮಾಡಬೇಡ ಬೃಂದಾ, ಅಪ್ಪನಿಗೆ ಎಷ್ಟು ಕಾಳಜಿ ಮಾಡ್ತೀಯಾ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತದೆ, ನೀನು ಅಪ್ಪನ ಬಗ್ಗೆ ಯೋಚನೆ ಮಾಡಬೇಕಾಗಿಲ್ಲ, ಅಪ್ಪನಿಗೋಸ್ಕರ ನಾನಿದ್ದೀನಿ, ನಾನು ನೋಡ್ಕೋತೀನಿ ಅಂದಾಗ ಇಷ್ಟೊಂದು ಮೆರಿಬೇಡ, ಜಸ್ಟ್ ಗೆದ್ದಿರೋದು ಒಂದು ಕೇಸ್ ಅನ್ನೋದನ್ನ ಮರಿಬೇಡ ನೀನು ಅಂತ ಬೃಂದಾ ಹೇಳೋದಕ್ಕೆ, ಹೌದು ನಾನು ಗೆದ್ದಿರೋದು ಒಂದೇ ಕೇಸು, ಬಟ್ ಸೋತಿರೋರು ಅದೇ ಕೇಸ್ನೇ ಸೋತಿರೋದು ಅನ್ನೋದನ್ನ ನೀನು ಕೂಡ ಮರಿಬೇಕಾಗಿಲ್ಲ ಅಂತ ಹೇಳಿ ಭಾರ್ಗವಿ ಟಕ್ಕರ್ ಕೊಡ್ತಾರೆ. ಇದರ ನಡುವೆ ಮತ್ತೆ ಕೋರ್ಟಿನ ಹಾಲ್ನಲ್ಲಿ ಜಿ ಬಿ ಪಾಟೀಲ್ ರವೀಂದ್ರ ಅವರ ಮುಖಾಮುಖಿ ಆಗ್ತದೆ. ಕೊನೆಗೂ ಮತ್ತೆ ಜೆ ಪಿ ಪಾಟೀಲ್ ವಿರುದ್ಧವಾಗಿ ಇಲ್ಲಿ ರವೀಂದ್ರ ಭಟ್ಕಳ್ ಅವರು ಮೇಲುಗೈಯನ್ನು ಸಾಧಿಸಿದ್ದಾರೆ. ಕೊನೆಗೂ ಕೂಡ ಮಗುವನ್ನು ಹುಡುಕೋ ಸುಳಿವನ್ನ ಹುಡುಕೇ ಬಿಟ್ಟಿದ್ದಾರೆ. ಇದೆಲ್ಲದರ ನಡುವೆ ಅದೇ ಕೋರ್ಟಿನಲ್ಲಿ ಮತ್ತೆ ರವೀಂದ್ರ ಅವರು ಹಳೆ ಕೇಸನ್ನು ಓಪನ್ ಮಾಡ್ತಿದ್ದಾರೆ. ಬಿಕಾಸ್ ಈ ಒಂದು ಮಕ್ಕಳ ಒಂದು ಕಣ್ಮರೆಯಿಂದ ಆ ಒಂದು ಕಾಣದ ಕೈ ಏನಾದರೂ ಕೈವಾಡ ಇದೆಯಾ ಅಂತ ಹೇಳಿ ರವೀಂದ್ರ ಅವ್ರಿಗೆ ಅನುಮಾನ ಶುರುವಾಗಿದೆ. ಮತ್ತೆ ಹಳೆ ಕೇಸ್ ರೀಓಪನ್ ಆಗುವ ಸಾಧ್ಯತೆ ಇದೆಯಾ, ಹಳೆ ಕೇಸ್ ರೀಓಪನ್ ಆಗ್ತಿದ್ದಾಗನೇ ಇಲ್ಲಿ ರವೀಂದ್ರ ಅವರ ಪ್ರಾಣಕ್ಕೆ ಕುತ್ತು ಕಾದಿದೆಯಾ ಅಂತ ಹೇಳಿ ಅನ್ನಿಸ್ತದೆ. ಅದೇ ಕೋರ್ಟಿನಲ್ಲಿ ಇಲ್ಲಿ ರವೀಂದ್ರ ಅವರ ಮರಣವಾಗತ್ತಾ, ಭಾರ್ಗವಿ ಕಣ್ಣಿದ್ರೆ ಅಪ್ಪನ ಸಾವಾಗತ್ತಾ, ಏನಾಗಬಹುದು, ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನು ಮರಿ